ಹೃದಯಾನ ಮಾಡಿಕೊಟ್ಟ ದೇವ ಎರಡು ಭಾಗವ ಸಮಪಾಲು ಮಾಡಿ ಹಂಚಿಬಿಟ್ಟ ಒಂದೇ ಪ್ರೇಮವ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ. ವಿಕ್ರಾಂತ್ ಸರ್ ಏನಾಯ್ತು? ಬನ್ನಿ ಬನ್ನಿ. ನೋಡ್ತಾ ಹಂಗ್ ಬರ್ತಿದ್ದೆ ಹಿಂಗ್ ಉಳುಕ್ಬಿಡ್ತು. ಮ್ಯಾಟರ್ ಹಾಕಿದಿಲ್ಲ ನೋದ್ ಗೊತ್ತಿಲ್ಲ, ಸುಮ್ನೆ ಕಾಲ್ ಕೊಡಿ. ಕಾಲ್ ಕೊಡ್ತೀನಿ ಆದ್ರೆ ರಿಸೀವ್ ಮಾಡಬಾರ್ದು. ಏನ್ ಜೋಕಾ? ಉಳ್ಕಿರೋ ಕಾಲ್ ಕೊಡಿ. ಅಮ್ಮ ಆಗಾಗ ಅಪ್ಪಯ್ಯಂಗೆ ಹೀಗೆಲ್ಲ ಮಸಾಜ್ ಮಾಡ್ತಿದ್ದೆ. ನನಗೂ ಒಂದ್ ರೇಂಜ್ಗೆ ಟ್ರೀಟ್ಮೆಂಟ್ ಗೊತ್ತಿದೆ ಸ್ವಾಮಿ. ಹಲೋ, ತಾವ್ ಇಂಜಿನಿಯರಿಂಗ್ ಮಾಡ್ಬೇಕು ಅಂತ ಅನ್ಕೊಂಡಿರೋದು, ಮೆಡಿಕಲ್ ಅಲ್ಲ. ಮಕ್ಳ ತರ ಹಠ ಮಾಡ್ಬೇಡಿ, ನಾನು ನೋಡ್ಕೋತೀನಿ. ಕೊಡಿ. ಆಯ್ತಾಯ್ತಾಯ್ತು. ಇಲ್ಲಿ ನೋವಿದ್ಯಾ? ಇಲ್ಲಿ ಇಲ್ಲ. ಇಲ್ಲಿ ಸ್ಪಂದನ, ನಿನಗೆ ಗೊತ್ತಾಗಲ್ಲ ಬಿಡು. ನನ್ಗೆ ಕೊಡಲ್ವಾ? ಈಗ ನನ್ ಮಾತ್ ಕೇಳ್ದೆ ಹೋದ್ರೆ ಏನ್ ಮಾಡ್ತೀಯಾ? ಏನ್ ಮಾಡ್ತೀನಾ? ಆಯ್ತು 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 ನಿಧಾನ. ಓಕೆ, ಹಾಗ್ ಬನ್ನಿ ದಾರಿ. ಇಲ್ಲಿ ನೋವಿದ್ಯಾ? ಅಲ್ಲ 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 ಅಲ್ಲ, ಕಾಲ್ ಫ್ರೀ ಬಿಡಿ. ಇನ್ನೊಂಚೂರು ಫ್ರೀ ಬಿಡಿ. ಬಿಟ್ಟಿದ್ದೀನಿ, ಫುಲ್ ಫ್ರೀ. ವಿಕ್ರಾಂತ್ ಸರ್, ಏನದು? ಕಾಲು. ಇದಲ್ಲ, ಅದು. ಅದಾ? ಈಗ ನೋಡಿ, ನೋವಿದ್ಯಾ ಹೇಗೆ? ಏನಾಯ್ತು? ನೀನೇನ್ ಡಾಕ್ಟ್ರ, ಇಂಜಿನಿಯರ್ ತಾನೆ ಅಂತ ಯಾರೋ ಹೇಳ್ತಿದ್ರಪ್ಪ. ಅವ್ರಿಗೇನ್ ಗೊತ್ತು ಈ ಸ್ಪಂದನ ಅಂದ್ರೆ ಏನು ಅಂತ? ಗೊತ್ತಿರಲಿಲ್ಲ. ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ಸ್ ನಾನು ನಿಮಗೆ ಹೇಳ್ಬೇಕು ವಿಕ್ರಾಂತ್ ಸರ್. ಇವತ್ತು ನನ್ನ ದಿನನ ತುಂಬಾ ಕಲರ್ಫುಲ್ ಮಾಡಿದ್ರಿ. ನನ್ನ ಆಸೆಗಳೆಲ್ಲ ಒಂದೇ ಸಲ ಈಡೇರ್ದಂಗಾಯ್ತು. ಅಪ್ಪಯ್ಯನೇ ನನ್ನ ಜೊತೆ ಇದಾರೇನೋ ಅಂತ ಅನ್ನಿಸ್ತಿತ್ತು. ಥ್ಯಾಂಕ್ ಯು ಸೋ ಮಚ್ ವಿಕ್ರಾಂತ್ ಸರ್. ಸ್ಪಂದನ, ಚಿಕ್ಕ ಚಿಕ್ಕ ವಿಷಯದಲ್ಲಿ ಎಷ್ಟು ಖುಷಿ ಕಾಣ್ತೀಯಲ್ವ ನೀನು. ಆಮೇಲೆ ಈ ಥ್ಯಾಂಕ್ಸ್ ಎಲ್ಲ ಹೇಳ್ಬೇಡ ನೀನು. ಯಾಕೆ? ಯಾಕೆಂದ್ರೆ ನೀನ್ ನಗು ಮುಖ ನೋಡ್ತಾ ಇದ್ರೆ ನನಗೂ ಖುಷಿ ಆಗುತ್ತೆ. ನನ್ನ ಖುಷಿಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಿದ್ದೀರ. ಇದಕ್ಕೂ ಮೀರಿ ನನಗೆ ಯಾರು ಏನೂ ಮಾಡೋಕ್ಕಾಗಲ್ಲ ವಿಕ್ರಾಂತ್ ಸರ್. ಅಪ್ಪಯ್ಯ ಯಾವಾಗಲೂ ಹೇಳ್ತಿದ್ರು, ಜೀವನ ನದಿ ಥರ ಅಂತ. ಹರಿಯೋ ನೀರನ್ನ ಒಂದೇ ಸಲ ಮುಟ್ಟಕ್ಕೆ ಸಾಧ್ಯ, ಇನ್ನೊಂದ್ಸಲ ಮುಟ್ಬೇಕು ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ಅದಿನ್ನೆಲ್ಲೋ ಹರಿದು ಹೋಗಿರುತ್ತೆ. ಸೊ ಲೈಫಲ್ಲಿ ಪ್ರತಿ ಕ್ಷಣನೂ ಅನುಭವಿಸ್ಬೇಕು ಅಂತ ಅಪ್ಪಯ್ಯ ಯಾವಾಗಲೂ ಹೇಳೋರು. ನಿಜ ಸ್ಪಂದನ, ಈ ನದಿ ಇದೆಯಲ್ಲ, ಅದ್ರ ಶಕ್ತಿ ಮುಂದೆ ಜಗತ್ನಲ್ಲಿ ಯಾವ ಶಕ್ತಿನೂ ನಿಲ್ಲಲ್ಲ. ಎಂಥ ದೊಡ್ಡ ಬಂಡೆ ಇದ್ರೂ ಅದನ್ನು ಕೊರೆದು ಮುಂದೆ ಹೋಗುತ್ತೆ. ಹಾಗಂತ ನದಿಗೆ ಅಷ್ಟೊಂದು ಸಾಮರ್ಥ್ಯ ಇದೆ ಅಂತಲ್ಲ, ಆದರೆ ಅದಕ್ಕಿರೋ ಆಯುಧ ಅಂದ್ರೆ ತಾಳ್ಮೆ. ಪ್ರತಿ ಕ್ಷಣ ಸೋಲು ಒಪ್ಕೊಳ್ದೆ ತನ್ನ ಕೆಲಸನ ತಾನು ಮಾಡ್ತಾನೇ ಇರುತ್ತೆ. ಮುಂದೊಂದಿನ ಅಂತ ದೊಡ್ಡ ದೊಡ್ಡ ಬಂಡೆನೆ ಆ ನದಿ ನೀರಿನ ತಾಳ್ಮೆಗೆ ಕರ್ಗೋಗುತ್ತೆ. ನನಗೆ ಚಿಕ್ಕ ವಯಸ್ಸಿಂದನೂ ಈ ನದಿ, ಕೆರೆ, ಇಂಥ ಜಾಗಗಳಂದ್ರೆ ಸಿಕ್ಕಾಬಟ್ಟೆ ಇಷ್ಟ. ಆಮೇಲೆ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ನದಿಗೆ ಕಲ್ಲೆಸೆಯೋ ಕಾಂಪಿಟೇಷನ್ ಇಟ್ಕೊಳ್ತಾ ಇದ್ವಿ. ನನ್ನ ದೋಸ್ತ ಶಮಂತ್ ಇದಾನಲ್ಲ, ಅವನು ಎಷ್ಟು ಜೋರಾಗಿ ಎಸೆಯೋನು ಅಂದ್ರೆ ಆ ಎಸ್ತಿತ್ಗಳು ಹೋಗ್ತಾನೇ ಇರೋದು. ವಾವ್. ಸ್ಪಂದನ, ನನ್ನ ಜೊತೆ ಒಂದಿನ ನೀರಿರೋ ಜಾಗಕ್ಕೆ ಬರ್ತೀಯಾ? ತುಂಬಾ ಸಖತ್ತಾಗಿರುತ್ತೆ.
ಓಕೆ, ನಿನಗೆ ನನ್ನ ಜೊತೆ ಬರೋಕ್ಕೆ ಕಷ್ಟ ಆಗ್ಬೋದು. ಕವನ ಅತ್ತೆ, ಉಮಾ, ಪಂಚಮಿ ಇವ್ರು ಯಾರ ಜೊತೆ ಬೇಕಾದ್ರೆ ಹೋಗ್ಬೋದು ನೀನು. ನಾನು ಯಾರ ಜೊತೆ ಎಲ್ಲಿಗೆ ಹೋಗ್ಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡ್ತೀರಾ? ವಿಕ್ರಾಂತ್ ಸರ್, ನಾವು ಮಾತಾಡಿದಾಗ ಯಾವಾಗ್ಲೂ ಯಾಕೆ ಜಗಳ ಆಗುತ್ತೆ? ಜಗಳ ಆಡಿದ್ರೆ ನೀನು ಜೀರ್ಣ ಆಗಲ್ಲ. ಅದಕ್ಕೆ ಹಾ, ಏನಂದ್ರೆ? ಕೇಳಿಸ್ತಾ? ನಾ ಏನು ಹೇಳಲಿಲ್ಲ. ಅದು ನಾನೇ ಬ್ಯಾಡ್ ಬಾಯ್ ಅಲ್ವಾ, ಅದಕ್ಕೆ ಜಗಳ ಆಗುತ್ತೆ. ಇಲ್ಲ ವಿಕ್ರಾಂತ್ ಸರ್, ನೀವ್ ಅನ್ಕೊಂಡಷ್ಟು ಬ್ಯಾಡ್ ಬಾಯ್ ಏನಲ್ಲ, ಗುಡ್ ಬಾಯ್. ಲೈಫಲ್ಲಿ ಫಸ್ಟ್ ಟೈಮ್ ಹೊಗಳುತ್ತಾ ಇದೆ ನಾನು. ಹಾಗೆಲ್ಲ ಏನಿಲ್ಲ, ನಂಗೆ ಇಷ್ಟ ಆದ್ರೆ ಹೊಗಳ್ತೀನಿ. ಹಾಗಿದ್ರೆ ನನ್ನ ಜೊತೆ ಹೊರಗಡೆ ಬರ್ತೀಯಾ? ಹಾ, ಬರ್ತೀನಿ. ನನ್ನ ಜೊತೆ ಉಷಾತಿಂಗ್ ಕರ್ಕೊಂಡು ಹೋಗಲ್ವಾ? ಯಾಕೆ? ಉಷಾತೆ ಪಾಪ ಅಲ್ವಾ, ಅವರು ನಮ್ಮವ್ರೆ ತಾನೆ. ಮತ್ ನಾನು ನಿಮ್ಮವನಲ್ವಾ? ಗೊತ್ತಿಲ್ಲ, ನಾನ್ ನಿಮಗ್ ಜವಾಬ್ದಾರಿ ಅಷ್ಟು ಗೊತ್ತು. ಸಂಸಾರ ಅಂದ್ರೇನೆ ಒಂದ್ ಜವಾಬ್ದಾರಿ ಅಲ್ವೇನಮ್ಮ? ನಾನು ಮಾಡ್ಕೊಡ್ತಾ ಅದ್ರ ಬದಲಾಗಿ ನೀನು ನೀನು ಮದುವೆ ಆಗ್ಲೇಬೇಕು. ನಾನು ಬದುಕಿರೋವರೆಗೂ ನಾನು ಕೊಟ್ಟಿರೋ ಸ್ಥಾನ ಬೇರೆ ಯಾರು. ವಿಕ್ರಾಂತ್ ಸರ್, ತಗೊಳ್ಳಿ. ಇದೇನಿದು ಇಷ್ಟೊತ್ತರ ಟೀ? ಇದು ಬರೀ ಟೀ ಅಲ್ಲ, ಗ್ರೀನ್ ಟೀ. ಡೈಜೆಷನ್ ಚೆನ್ನಾಗಾಗುತ್ತೆ, ಜೊತೆಗೆ ಪುದೀನ ನಿಂಬೆಹಣ್ಣು ಎರಡೂ ಹಾಕಿದ್ದೀನಿ, ಆರೋಗ್ಯಕ್ಕೆ ಒಳ್ಳೇದು. ಕೊಡಿ. ನೀನು ಅನ್ಯಾಯವಾಗಿ ಒಂದು ಇಂಜಿನಿಯರಿಂಗ್ ಸೀಟ್ ಹಾಳು ಮಾಡ್ತಾ ಇದ್ದೆ. ಸುಮ್ಮನೆ ಮೆಡಿಕಲ್ ಓದ್ಬೇಕು ತಾನೆ? ಯಾವ್ಯಾವ ಸಂದರ್ಭಕ್ಕೆ ಯಾವ್ಯಾವ ಕಡೆ ಬೇಕಾಗಬಹುದು ಅಂತ ಅಷ್ಟೊಂದು ನಾನು ಚೆನ್ನಾಗಿ ಕಲ್ತಿದ್ದೀನಿ. ಅದಕ್ಕೇನೆ ಇಷ್ಟೊತ್ತಲ್ಲೂ ನಿಮ್ಮನ್ನ ಇಷ್ಟು ಚೆನ್ನಾಗಿ ನೋಡ್ಕೋತಾ ಇದೀನಿ. ಹೆಂಗೆ ನಾವು? ಆಮೇಲೆ ಒಂದು ವಿಷಯ ಮರ್ತಿದ್ದೆ. ಅಡ್ಮಿಷನ್ಗೆ ಹೋಗ್ಬೇಕು ಅಂದ್ರೆ ಎಲ್ಲಾ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿರಬೇಕು. ಎಲ್ಲ ಡಾಕ್ಯುಮೆಂಟ್ಸ್ ಇಲ್ಲ ಇದೆಯಾ ಅಥವಾ ಗೋಕರ್ಣ ಮರ್ತು ಬಂದಿದ್ಯಾ? ಹಲೋ, ಎಕ್ಸ್ಕ್ಯೂಸ್ ಮೀ. ಎಲ್ಲ ನೀಟಾಗಿ ಒಂದು ಫೈಲ್ಗೆ ಹಾಕಿಟ್ಟಿದ್ದೀನಿ. ತೀರಾ ಏನ್ ಚೈಲ್ಡ್ ಅಲ್ಲ ನಾನು. ನೀವು ಅಪ್ಪ ಎಂತಾನೆ ಪ್ರಶ್ನೆ ಮಾಡ್ತೀರಲ್ಲ ಯಾವಾಗ್ಲೂ. ಸರಿ ಬಿಟ್ಟು ಏನು ಕೇಳಲ್ಲ. ಅಯ್ಯೋ, ನಾನು ಏನ್ ಮಾತಾಡ್ತಿದ್ದೀನಿ? ನನ್ನ ಅಪ್ಪ ಏನ್ ಹಾಗೆ ವಿಕ್ರಾಂತ್ ಸರ್ ಇದಾರೆ ಅಂದ್ಬಿಟ್ನಲ್ಲ. ಇವ್ರಿವಾಗ ಏನ್ ಅನ್ಕೋತಾರೋ ಏನೋ. ರಾಮ್ ಸರ್ ತರ ನಾನಲ್ಲ, ಅವ್ರ ತರ ಯಾರು ಇರಕ್ ಆಗೋದು ಇಲ್ಲ. ಯಾರು ಯಾರ ತರ ಅಂತ ನನಗ್ ಗೊತ್ತು. ನೀವೂನು ಎಷ್ಟೊಂದು ವಿಷಯದಲ್ಲಿ ನಮ್ಮ ಅಪ್ಪಯ್ಯನ್ ತರಾನೇ. ಅದಕ್ಕೆ ನಾನು ನಿಮ್ ಜೊತೆ ಇದ್ದಾಗೆಲ್ಲ ಖುಷಿಯಾಗೇ ಇರ್ತೀನಿ. ಸೊ ಇನ್ಮೇಲೆ ಹೀಗ ಅನ್ಕೋತೀಯಾ ಹಾಗ ಅನ್ಕೋತೀಯ ಅಂತ ಕಲ್ಪನೆ ಮಾಡ್ಕೊಳ್ಳೋದನ್ನ ಬಿಟ್ಬಿಟ್ಟು ಆಗಬಹುದು. ನೀವ್ ಅಪ್ಪಯ್ಯನ್ ತರ ನನ್ಗೋಸ್ಕರ ಅಜ್ಜಿ ಕೂದಲು ತಂದ್ಕೊಟ್ರಲ್ಲ, ಅವಾಗ ನನಗೆ ಎಷ್ಟು ಖುಷಿ ಆಯ್ತು ಗೊತ್ತಾ? ಅದನ್ನ ಹೇಳ್ಕೊಳಕ್ಕೆ ಆಗ್ತಿಲ್ಲ. ಅದ್ರಲ್ಲೂ ನೀವ್ ಈಗ್ಲೇ ಬರ್ತೀನಿ ಅಂತ ಹೇಳಿ ಹೋದ್ರಿ, ಎಷ್ಟೊತ್ತಾದ್ರೂ ಬರ್ಲೇ ಇಲ್ಲ. ಅವಾಗ ನನಗೆ ಎಷ್ಟು ಉರ್ದೋಯ್ತು ಗೊತ್ತಾ? ನೀನ್ ನನ್ನನ್ನು ಮಿಸ್ ಮಾಡ್ಕೊಂಡು ಊಟ ತಿಂಡಿ ಎಲ್ಲ ಬಿಡ್ತಿ ಅಂತ ನನಗೇನ್ ಗೊತ್ತಿತ್ತು? ನಾನೇ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇರ್ಲಿಲ್ಲ,
ಓಹೋ, ಪೊಲೀಸಮ್ಮ ನಾನು. ಸುಳ್ಳೇನಾದ್ರು ಹೇಳಿದ್ರೆ ಟಕ್ ಅಂತ ಕಂಡು ಹಿಡಿದು ಬಿಡ್ತೀನಿ. ಏನಿಲ್ಲ, ನನ್ನನ್ನು ಮಿಸ್ ಮಾಡ್ಕೊಳ್ತಾ ಇರ್ಲಿಲ್ಲ. ಸರಿ ಸರಿ, ಅದೆಲ್ಲ ಬಿಡು. ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಇಟ್ಕೊಂಡಿದ್ದೆ ತಾನೆ? ಆಗ್ಲೇ ಹೇಳ್ದೆ ತಾನೆ ಎಲ್ಲ ಕರೆಕ್ಟ್ ಆಗಿ ಇಟ್ಟಿದ್ದೀನಿ ಅಂತ. ಇವಾಗ ಏನ್ ನಿಮ್ದು? ನನ್ ಚೈಲ್ಡ್ ಅಂತ ಪ್ರೂವ್ ಮಾಡ್ಬೇಕಲ್ವಾ ನಿಮ್ಗೆ? ನಾ ತೋರ್ಸಲ್ಲ. ಸ್ಪಂದನ, ಒಂದ್ಸಲ ಚೆಕ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಬಾಯ್ಲಿ ಬಾಯ್ಲಿ. ಸರಿ, ಫೈಲ್ ಕೊಡು. ಅರೆ, ಎಲ್ಲಿ ಹೋಗ್ತಿದ್ಯಾ? ಸ್ವಲ್ಪ ಇರಿ ಸ್ವಾಮಿ, ಫೈಲ್ ತರೋದ್ ಬೇಡ್ವಾ? ಫೈಲ್ ನೋಡ್ಕೊಳ್ಳಿ. ಚೆಕ್ ಮಾಡಿದ್ದಾಯ್ತಾ? ಎಲ್ಲ ಇದೆ ತಾನೆ? ವಿಕ್ರಾಂತ್ ಸರ್, ನಾನೇನ್ ಚೈಲ್ಡ್ ಅಲ್ಲ, ನನಗೆ ಎಲ್ಲ ಬುದ್ಧಿ ಇದೆ. ಏನು ನನ್ನ ಆಡ್ಕೋತಾ ಇದ್ದೀರಾ? ಎಲ್ಲ ಕರೆಕ್ಟ್ ಆಗಿದೆಯೋ ಇಲ್ವೋ? ಎಲ್ಲ ಕರೆಕ್ಟ್ ಆಗಿ ಇದೆಯಲ್ಲ ವಿಕ್ರಾಂತ್ ಸರ್? ಪಾಸ್ಪೋರ್ಟ್ ಸೈಜ್ ಫೋಟೋ ಎಲ್ಲಮ್ಮ. ಅದೇನ್ ಡಾಕ್ಯುಮೆಂಟಾ? ನೀವು ಒಳ್ಳೆ ಇಲ್ಲೇ ಎಲ್ಲೋ ಇರುತ್ತೆ. ಸಾರಿ ವಿಕ್ರಾಂತ್ ಸರ್, ನಮ್ಗೆ ಗೊತ್ತಾಗ್ಲಿಲ್ಲ. ಏನ್ ಗೊತ್ತಾಗ್ಲಿಲ್ಲ ಅಂತ ಇದೆಯಾ? ನಾಳೆ ಅಡ್ಮಿಷನ್ ಹೋಗ್ಬೇಕು ಅಂದ್ರೆ ಎಲ್ಲ ಡಾಕ್ಯುಮೆಂಟ್ಸ್ ವಿತ್ ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು. ಕೌನ್ಸಿಲಿಂಗ್ ಆಗೋ ಜಾಗ ಇಲ್ಲೇ ನಮ್ಮ ಮನೆ ಪಕ್ಕದ ಕ್ರಾಸ್ ಅಲ್ಲಿ ಇದೆಯಾ? ಇಲ್ಲಿಂದ ಟ್ರಾಫಿಕ್ ದಾಟ್ಕೊಂಡು ಹೋಗ್ಬೇಕು ಅಂದ್ರೆ 2.5 ಗಂಟೆ ಆಗುತ್ತೆ. ಬೆಳಿಗ್ಗೆ 7 ಗಂಟೆಗೆ ಮನೆ ಬಿಡಬೇಕು. 7 ಗಂಟೆಗೆ ಯಾವ ಸ್ಟುಡಿಯೋ ತೆಗೆದಿರ್ತಾನೆ? ನಾನೇ ನನ್ನ ಮೊಬೈಲಲ್ಲಿ ಫೋಟೋ ತೆಗಿತೀನಿ ಅನ್ಕೋ, ಅದನ್ನ ಪ್ರಿಂಟ್ ಹಾಕ್ಸೋದಾದ್ರೆ ಎಲ್ಲಿಂದ? ಅಷ್ಟೆಲ್ಲ ಓದಿ ರ್ಯಾಂಕ್ ತಗೊಂಡಿದ್ದೀನಿ ಅಂತ ಬಿಲ್ಡಪ್ ಬೇರೆ ಕೊಡ್ತೀಯ. ಫೋಟೋನೇ ಇಲ್ಲದೆ ಅಡ್ಮಿಷನ್ ಹೇಗಮ್ಮ ಆಗುತ್ತೆ? ಅಳ್ಬೇಡ, ನಿಲ್ಸು. ಅಯ್ಯೋ, ಆಯ್ತು ಅಳ್ಬೇಡ. ನೋಡ, ನಾಳೆ CET ಸೆಲ್ಲಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಹೀಗಂದೆ. ಈಗ ಅಳ್ಬೇಡ ನಿಲ್ಸು. ನಾಳೆ ಫೋಟೋಗೆ ನಾನೇ ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ, ಏನು ತೊಂದರೆ ಆಗಲ್ಲ. ಅಳ ನಿಲ್ಸು. ಪ್ರಾಬ್ಲಮ್ ಸೊಲ್ಯೂಷನ್ ಏನು ಅಂತ ಗೊತ್ತು ತಾನೆ, ಆದ್ರೆ ಯಾಕೆ ಸುಮ್ನೆ ಬೈತಿದ್ದೀರಾ? ಈ ಹೆಣ್ಮಕ್ಳು ಕಣ್ಣೀರ್ನ ಆಯುಧ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅಲ್ವಾ? ಅಲ್ಲ, ಟೈಮ್ ನೋಡಿ ಕರೆಕ್ಟಾಗಿ ಕಣ್ಣೀರು ಇಳಿಸ್ಬಿಡೋದು. ಸೂಪರ್. ಈಗೇನು ಪ್ರಾಬ್ಲಮ್ ಸಾಲ್ವ್ ಆಯ್ತು ತಾನೆ? ಆಯ್ತು ಈಗ ನೀನು ಅಳ ನಿಲ್ಸು.